ಗುಂಡಿ ಮುಕ್ತ ರಾಜಧಾನಿಯ ರಸ್ತೆಗಳನ್ನು ನೋಡಬೇಕು ಅನ್ನೋದು ಬಹುತೇಕ ಬೆಂಗಳೂರಿಗರ ಕನಸು. ಈ ಕನಸನ್ನ ನನಸು ಮಾಡೋದು ಯಾವಾಗ ಅನ್ನೋ ಪ್ರಶ್ನೆಯನ್ನು ನಿರಂತರವಾಗಿ ಪಬ್ಲಿಕ್ ಟಿವಿ ವರದಿ ಬಿತ್ತರಿಸುವ ಮೂಲಕ ಮಾಡ್ತಾ ಇತ್ತು. ಆಗಾಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಈ ವರದಿಗಳನ್ನ ಮಾಡೋದ್ರ ಮುಖಾಂತರ ಮಾಡ್ತಾ ಇತ್ತು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಪರಿಣಾಮ ಫಟಾಫಟ್ ಅಂತ ಗುಂಡಿ ಮುಚ್ಚುವಂತಹ ಕೆಲಸಕ್ಕೆ ಬಿಬಿಎಂಪಿ ಸಜ್ಜಾಗಿದೆ. ಹಾಗಾದ್ರೆ ಎಲ್ಲಿ ತನಕ ಬಂದಿದೆ ಗುಂಡಿ ಮುಚ್ಚುವಂತಹ ಕಾರ್ಯ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ತಿಂಗಳುಗಳಿಂದ ಹಾಳಾಗಿದ್ದ ರಸ್ತೆಗಳಿಗೆ ಡಾಂಬರು, ಗುಂಡಿಗಳನ್ನ ಮುಚ್ಚಿದ ಬಿಬಿಎಂಪಿ. ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್. ಹೌದು, ರಸ್ತೆ ಗುಂಡಿ ವಿಚಾರದಲ್ಲಿ ಪಬ್ಲಿಕ್ ಟಿವಿ ವರದಿ ಇಂಪ್ಯಾಕ್ಟ್ ಆಗಿದೆ. ಸಂಪೂರ್ಣ ಹಾಳಾಗಿದ್ದ ರಸ್ತೆ ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನ ಬಿಬಿಎಂಪಿ ಮಾಡ್ತಿದೆ. ಅತಿ ಹೆಚ್ಚು ವಾಹನ ಸಂಚಾರ, ದಟ್ಟಣೆಯ ನಗರದ ಪ್ರಮುಖ ರಸ್ತೆಯಲ್ಲಿನ ಗುಂಡಿ ಮುಚ್ಚುವ ಕಾರ್ಯ ಭರದಿಂದ ನಡೀತಾ ಇದೆ. ಪಬ್ಲಿಕ್ ಟಿವಿ ವರದಿಗಳ ನಂತರ ಡಿಸಿಎಂ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಈಗ ಎದ್ನೋ ಬಿದ್ನೋ ಅಂತ ವಲಯದ ಆಯುಕ್ತರು, ಚೀಫ್ ಇಂಜಿನಿಯರ್ಸ್ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ತಮ್ಮ ತಮ್ಮ ವಲಯಗಳ ವ್ಯಾಪ್ತಿಯ ಮುಖ್ಯ ರಸ್ತೆಗಳ ಗುಂಡಿಗಳನ್ನ ಮುಚ್ಚುತ್ತಾ ಇದ್ದಾರೆ. ಜೈ ಹೋ ಪಬ್ಲಿಕ್ ಟಿವಿ ಎಂದ ವಿದ್ಯಾರ್ಥಿಗಳು. ಪಬ್ಲಿಕ್ ಟಿವಿಗೆ ಧನ್ಯವಾದ ತಿಳಿಸಿದ ಪಬ್ಲಿಕ್ಸ್. ಗುಂಡಿ ಸ್ಥಳ ಜಾಲಹಳ್ಳಿ ಮುಖ್ಯ ರಸ್ತೆ. ಸೆಪ್ಟೆಂಬರ್ 1ರಂದು ಪಬ್ಲಿಕ್ ಟಿವಿ ಜಾಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಅಯ್ಯಪ್ಪ ದೇವಾಲಯದ ಎದುರು ಇದ್ದ ಸಾಲು ಸಾಲು ಗುಂಡಿಗಳ ದರ್ಶನವನ್ನ ಮಾಡಿಸಿತ್ತು. ಗುಂಡಿಗಳಿಗೆ ಪ್ಯಾಚ್ ವರ್ಕ್. ಈ ಸುದ್ದಿ ಪ್ರಸಾರವಾದ ಕೂಡಲೇ ಜಾಲಹಳ್ಳಿ ಮುಖ್ಯ ರಸ್ತೆಯಲ್ಲಿನ ಗುಂಡಿಗಳಿಗೆ ಪ್ಯಾಚ್ ವರ್ಕ್ ಮಾಡಲಾಗಿದೆ. ಗುಂಡಿ ಸ್ಥಳ ಸಾರಕ್ಕಿ ಮಾರುಕಟ್ಟೆ ಮುಖ್ಯ ರಸ್ತೆ. ನಡು ರಸ್ತೆಯಲ್ಲೇ ಗುಂಡಿ ಬಿದ್ದಿದ್ರು ಬಿಬಿಎಂಪಿ ಕಣ್ಣಿಗೆ ಕಾಣಿಸಿರ್ಲಿಲ್ಲ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಆಗಸ್ಟ್ 20ರಂದು ವರದಿ ಪ್ರಸಾರ ಮಾಡಿತ್ತು. ತುಷಾರ್ ಗಿರಿನಾಥ್ ಅಂತಂದ್ರೆ ಕಮಿಷನರ್ ನೇತೃತ್ವದಲ್ಲಿ ಗುಂಡಿ ಮುಚ್ಚುವಂತ ಕಾರ್ಯ ಕೂಡ ಆಗ್ತಾ ಇದೆ. ಒಂದು ಇಂಪ್ಯಾಕ್ಟ್ ಅನ್ನು ಇವತ್ತು ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಗಮನಿಸ್ತಾ ಇರಬಹುದು, ಇದು ಜೆಪಿ ನಗರ ಫಸ್ಟ್ ಫೇಸ್. ಅಂದ್ರೆ ನಾವು ನೇರವಾಗಿ ಸಾರಕ್ಕಿ ಮಾರ್ಕೆಟ್ ಏನಿದೆ, ಆ ಸಾರಕ್ಕಿ ಮಾರ್ಕೆಟ್ ಇಂದ ಜೆಪಿ ನಗರ ಕಡೆ ಹಾದು ಹೋಗುವಂತಹ ಫಸ್ಟ್ ಫೇಸ್ ನ ರಸ್ತೆಯಲ್ಲಿದ್ದೇವೆ. ಈ ರಸ್ತೆಯಲ್ಲಿ ಆಗಸ್ಟ್ 20ನೇ ತಾರೀಕು ನಾವು ಒಂದು ಸುದ್ದಿಯನ್ನ ಪ್ರಸಾರ ಮಾಡಿರ್ತೇವೆ. ನೀವು ಗಮನಿಸ್ತಾ ಇರ್ಬೋದು, ನಾನು ವಿಜುವಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಈ ಕಂಪ್ಲೀಟ್ ಆಗಿ ಈ ಚೇಂಬರ್ ಏನಿದೆ, ಈ ಚೇಂಬರ್ ಪಕ್ಕದಲ್ಲಿ ರಸ್ತೆ ಕಂಪ್ಲೀಟ್ ಆಗಿ ಕುಸ್ತೋಗಿತ್ತು. ಹೇಗೆ ಕುಸ್ತಿತ್ತು ಅಂತ ಹೇಳಿದ್ರೆ, ನಿಜಕ್ಕೂ ಯಾವುದಾದ್ರೂ ಒಂದು ವಾಹನ, ಕಾರೋ, ಆಟೋನೋ ಅಥವಾ ದ್ವಿಚಕ್ರ ವಾಹನಗಳು ಬಂದ್ರೆ ಅದರಲ್ಲಿ ಬಿದ್ದು ಕಂಪ್ಲೀಟ್ ಆಗಿ ಅಪಾಯವನ್ನ ತಂದೊಡ್ಕೊಳ್ಳುವಂತ ಸಾಧ್ಯತೆ ಇತ್ತು. ಈ ಅಪಾಯವನ್ನ ತಪ್ಪಿಸ್ಲಿಕ್ಕೆ ಅಂತೇಳಿ ಇಲ್ಲಿನ ಕೆಲ ಸ್ಥಳೀಯರು ಕನ್ನಡ ಬಾವುಟವನ್ನು ನೆಟ್ಟು ಜನರಿಗೆ ಅದರ ಗುಂಡಿ ಇದೆ ಎನ್ನುವಂತಹ ಒಂದಷ್ಟು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು. ಇದು ನಿಜಕ್ಕೂ ವಾಟ್ ಇಸ್ ಬ್ರ್ಯಾಂಡ್ ಬೆಂಗಳೂರು ಅನ್ನೋದಕ್ಕೆ ಉದಾಹರಣೆ, ಉತ್ತರ ಅನ್ನುವಂಥ ಒಂದಷ್ಟು ವ್ಯಂಗ್ಯ ಕೂಡ ವ್ಯಕ್ತವಾಗಿತ್ತು. ಕಾರಣ, ಬೆಂಗಳೂರಿನ ರಸ್ತೆಗಳೇನಿದೆ, ಈ ರಸ್ತೆಗಳಲ್ಲಿ ಗುಂಡಿಗಳಿಂದ ಬಚಾವಾಗೋದಕ್ಕೆ ಕನ್ನಡ ಬಾವುಟವನ್ನು ಬಳಕೆ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಇದ್ವು. ಅದನ್ನ ನಿರಂತರವಾಗಿ ಸುದ್ದಿ ಪ್ರಕಟ ಮಾಡೋದ್ರ ಮುಖಾಂತರವಾಗಿ ಬಿಬಿಎಂಪಿಗೆ ಅದರ ಪರಿಸ್ಥಿತಿಯನ್ನ ತಿಳಿಸುವಂಥ ಪ್ರಯತ್ನವನ್ನ ಪಬ್ಲಿಕ್ ಟಿವಿ ಮಾಡಿತ್ತು. ಇದಾದ ಬೆನ್ನಲ್ಲೇ ಈಗ ಸದ್ಯ ಅದನ್ನ ಗುಂಡಿ ಮುಚ್ಚುವಂಥ ಕೆಲಸ ಕೂಡ ಆಗಿದೆ. ಅಂದ್ರೆ ಆ ರಸ್ತೆ ಏನಿತ್ತು, ಅದು ಕುಸ್ತಿದಂಥ ರಸ್ತೆ ಏನಿತ್ತು, ಅದರ ಗುಂಡಿ ಮುಚ್ಚುವಂಥ ಕೆಲಸ ಆಗಿದೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರ್ಬೋದು, ಕನ್ನಡ ಬಾವುಟ ಒಂದು ನಮ್ಗೆ ಏನು ಕಾಣ್ತಿದೆ, ಸಂಘಟನೆ ಒಂದರ ಬಾವುಟ ಏನಿದೆ, ಕನ್ನಡ ಬಾವುಟ, ಆ ಬಾವುಟವನ್ನು ಕೂಡ ಈಗ ಎತ್ತಿ ಅದಕ್ಕೆ ಒಂದು ಕಂಬಕ್ಕೆ ಕಟ್ಟುವಂಥ ಕೆಲಸವನ್ನ ಕೂಡ ಮಾಡಿದರೆ, ಅದೇ ಬಾವುಟವನ್ನ ಇಟ್ಟು ರಸ್ತೆಯಲ್ಲಿ ಬರುವಂಥ ವಾಹನ ಸವಾರಿಗೆ ಅರಿವನ್ನು ಮೂಡಿಸುವಂಥ ಪರಿಸ್ಥಿತಿ ಇತ್ತು. ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸದ್ಯ ಆ ಗುಂಡಿಯನ್ನ ಮುಚ್ಚೋದ್ರ ಮುಖಾಂತರವಾಗಿ ಈ ಭಾಗದ ವಾಹನ ಸವಾರರಿಗೆ ಅಪಾಯ ಆಗದ ರೀತಿಯಲ್ಲಿ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಗುಂಡಿ ಮುಚ್ಚುವ ಕೆಲಸ ಪಬ್ಲಿಕ್ ಟಿವಿ ವರದಿ ಮಾಡಿದ ನಂತರ ಪಾಲಿಕೆ ಎಚ್ಚೆತ್ತು ಗುಂಡಿ ಮುಚ್ಚುವ ಕೆಲಸ ಮಾಡಿದೆ. ಪಬ್ಲಿಕ್ ವರದಿ ನಂತರ ಎಚ್ಚೆತ್ತ ಬಿಬಿಎಂಪಿ ಗುಂಡಿಗಳಿಗೆ ಪ್ಯಾಚ್ ವರ್ಕ್ ಮಾಡಿದೆ. ಗುಂಡಿ ಸ್ಥಳ ಮಾಗಡಿ ರಸ್ತೆ. ನಗರದ ಪ್ರಮುಖ ರಸ್ತೆ ಈ ಸುಜಾತ ಟಾಕೀಸ್ ರಸ್ತೆ. ಮೆಜೆಸ್ಟಿಕ್ನಿಂದ ಮಾಗಡಿ ರೋಡ್, ರಾಜಾಜಿನಗರ, ತುಮಕೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದು. ಇಂಥ ರಸ್ತೆ ತುಂಬಾ ಗುಂಡಿಗಳಾಗಿದ್ವು. ಗುಂಡಿಗಳಿಗೆ ಮುಕ್ತಿ. ಹಲವು ದಿನಗಳಿಂದ ಇದ್ದ ಗುಂಡಿಗಳಿಗೆ ಈಗ ಬಿಬಿಎಂಪಿ ಮುಕ್ತಿ ನೀಡಿದೆ. ನಗರದಲ್ಲಿರುವಂತಹ ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡ್ತಾನೆ ಇತ್ತು. ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಡಿಸಿಎಂ ಅವರು ಬಿಬಿಎಂಪಿಗೆ ಸೂಚನೆ ಕೊಟ್ಟರು. ಈಗ ಬಿಬಿಎಂಪಿ ನಗರದಲ್ಲಿರುವಂತಹ ಎಲ್ಲ ವಲಯಗಳ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗಿದೆ. ನಾನೀಗ ಇರುವಂಥದ್ದು ಸುಜಾತ ರಸ್ತೆ ಅಂತ, ಅಂದರೆ ಸುಜಾತ ಟಾಕೀಸ್ ರಸ್ತೆ ಅಂತ. ಮೆಜೆಸ್ಟಿಕ್ ಇಂದ ರಾಮ ಮಂದಿರ, ರಾಜಾಜಿನಗರ ಆಗಿರ್ಬೋದು, ಹಾಗೆ ಏನು ತುಮಕೂರು ರಸ್ತೆಗೆ ಕನೆಕ್ಟ್ ಮಾಡುವಂಥ ರಸ್ತೆ ಇದು, ಮಾಗಡಿ ರಸ್ತೆಗೆ ಹೋಗುವಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಏನು ಗುಂಡಿಗಳಾಗಿದ್ವು, ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ, ಅಂದರೆ ಸಂಪೂರ್ಣವಾಗಿ ಈ ರಸ್ತೆ ಏನಿದೆ, ಈ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿತ್ತು. ಈಗ ಗಮನಿಸ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ, ಅಂದರೆ ಎಲ್ಲೂ ಕೂಡ ಗುಂಡಿ ಕಾಣದಂತೆ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಿದೆ. ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಅಂದರೆ ಯಾವ ರೀತಿಯಾಗಿತ್ತು ಈ ರಸ್ತೆ ಬೆಳಗ್ಗೆ, ನಂತರ ಯಾವ ರೀತಿಯಾಗಿ ಆಗಿದೆ ಅಂತ. ಅಂದರೆ ತುಂಬ ಫಾಸ್ಟಾಗಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಖಂಡಿತ ಮಾಡಲೇಬೇಕು, ಇಲ್ಲಾಂದರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ, ಜಾಸ್ತಿ ಇರುತ್ತೆ. ಸೊ ಇನ್ನ ಇದು ಮಾಡಬೇಕು. ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂಥದ್ದು,
ಗುಂಡಿಗಳು ಸಿಕ್ಕಾಪಟ್ಟೆ ಇತ್ತು. ಈಗ ರಸ್ತೆಯನ್ನು ಸರಿಪಡಿಸುವಂಥ ಕೆಲಸವನ್ನು BBMP ಮಾಡಿದ್ದಾರೆ. ಇದನ್ನು ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಕೂಡ BBMP ಮಾಡಿದರೆ ಮತ್ತೆ ಈ ಥರದ ಅಪಘಾತಗಳಾಗುವಂಥದ್ದು ಅಥವಾ ಗುಂಡಿಗಳಾಗುವಂಥದ್ದು ಅದನ್ನು ತಪ್ಪಿಸ್ಬೋದು ಅನ್ನುವಂಥ ಮಾತನ್ನು ವಿದ್ಯಾರ್ಥಿನಿಯರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಪಬ್ಲಿಕ್ ಟಿವಿಯ ವರದಿಗೆ ಎಚ್ಚೆತ್ತಂತ BBMP ಈಗ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ನಗರದ ಬಹುತೇಕ ಗುಂಡಿ ರಸ್ತೆಗಳ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡುತ್ತಲೇ ಇದೆ. ಈಗ ತಿಂಗಳುಗಳಿಂದ ಇದ್ದ ರಸ್ತೆ ಗುಂಡಿಗಳನ್ನ ಬಿಬಿಎಂಪಿ ಮುಚ್ಚುತ್ತಿರೋದ್ರಿಂದ ಜನ ಪಬ್ಲಿಕ್ ವರದಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಈ ಪಬ್ಲಿಕ್ ಟಿವಿ ಅವರು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ಇಲ್ಲೆಲ್ಲ ಗುಂಡಿಗಳು ಆ ಥರ ಬಿದ್ದು ಸುಮ್ಮನೆ ಏಡ್ ಮಾಡ್ಕೊಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು, ಮತ್ತು ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗುತ್ತೆ. ಇದೆಲ್ಲ ಬೇಡ, ಸುಮ್ಮನೆ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಪಬ್ಲಿಕ್ ಟಿವಿಗೆ ಥ್ಯಾಂಕ್ಸ್. ಒಟ್ಟಾರೆ ಪಬ್ಲಿಕ್ ಟಿವಿಯ ಸರಣಿ ಗುಂಡಿ ಗಂಡಾಂತರ ವರದಿಗೆ ದೊಡ್ಡ ಇಂಪ್ಯಾಕ್ಟ್ ಸಿಕ್ಕಿದೆ. ಮುಚ್ಚಿದ ಗುಂಡಿಗಳ ನಿರ್ವಹಣೆಯನ್ನ ಬಿಬಿಎಂಪಿ ಮೈ ಮರೆಯದೆ ಮುಂದುವರಿಸಬೇಕಿದೆ. ನಮ್ಮ ಸುದ್ದಿ, ನಮ್ಮ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.